ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಚಿಕ್ಕ ಗುರುತಿನ ಪ್ರಶ್ನೆ 1204 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಏನು ಕೆಲವಷ್ಟು ವಿಶ್ವವಿದ್ಯಾಲಯನ ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಯಲ್ಲಿ ತೆರೆಯಲಾಯಿತು. ಅದರಲ್ಲಿ ನಮ್ಮ ಜಿಲ್ಲೆ ಕೂಡ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯನ ಬಾಗಲಕೋಟೆ ವಿಶ್ವವಿದ್ಯಾಲಯ ಅಂತೇಳಿ ತೆರಿಬೇಕು ಅಂತೇಳಿ ಪ್ರಾರಂಭಿಸಿದ್ರು. ಆದ್ರೆ ಅಲ್ಲಿ ಏನಾಗಿದೆ, ಸ್ಥಳದ ಕೊರತೆ ಇದೆ ಮಾನ್ಯ ಅಧ್ಯಕ್ಷ. ಅಲ್ಲಿ ಸರ್ಕಾರಿಯ ಯಾವುದೇ ಸ್ಥಳ ಇಲ್ಲ. ಆ ತೊಂದರೆ ಯಂತ್ರ ಅಲ್ಲಿ ಅದನ್ನ ರದ್ದು ಮಾಡಬೇಕು ಅನ್ನೋ ಸ್ಥಿತಿಗತಿಗೆ ಹೋಗಿದೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ. ಅದು ಮಾಡ್ತಾರೋ ಬಿಡ್ತಾರೋ ಆ ಸಚಿವರಿಗೆ ಗೊತ್ತು ಮಾನ್ಯ ಅಧ್ಯಕ್ಷರೇ. ನಾನು ಆದ ಕಾರಣ ಕೂಡಲ ಸಂಗಮ ನನ್ನ ಮತಕ್ಷೇತ್ರ, ಪವಿತ್ರವಾದ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಅಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಗೆ ಪ್ರಾಧಿಕಾರ ಕೂಡ ಇದೆ. ಅಲ್ಲಿ ಸುಮಾರು 500 ಎಕರೆಗಿಂತ ಹೆಚ್ಚು ಭೂಮಿಯನ್ನ ಆ ಪ್ರಾಧಿಕಾರ ಹೊಂದಿದೆ. ಅಲ್ಲಿ ಈಗಾಗಲೇ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರವನ್ನ, ಶರಣ ಗ್ರಾಮವನ್ನ ಮಾಡೋದಕ್ಕೆ ಈಗಾಗಲೇ 139 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಜಾಗ ಮಿಕ್ಕುತ್ತೆ. 500 ಎಕರೆ ಭೂಮಿ ಇದೆ. ಅದನ್ನ ಬಾಗಲಕೋಟೆ ಮತ್ತೆ ಜಿಲ್ಲೆಯಲ್ಲೇ ಇರುವಂತದ್ದು. ಆ ಕೂಡಲ ಸಂಗಮಕ್ಕೆ ಆ ಜಾಗದಲ್ಲಿ ಅದನ್ನ ಸ್ಥಳಾಂತರ ಮಾಡಿ ಪ್ರಾರಂಭ ಮಾಡಿದ್ರೆ ನಮ್ಮ ಜಿಲ್ಲೆಗೂ ಕೂಡ ಒಂದು ವಿಶ್ವವಿದ್ಯಾಲಯನ, ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಯಾವುದೇ ಕಾರಣಕ್ಕೂ ಅದನ್ನ ರದ್ದುಪಡಿಸಬಾರದು. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ನಾವು ಅವರ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ನಾನು ತಮ್ಮ ಮುಖಾಂತರ ಉನ್ನತ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅದು ಸ್ಥಳಾಂತರ ಮಾಡಿ. ಯಾಕಂದ್ರೆ ನಮ್ಮ ಸರ್ಕಾರವೇ ಇವತ್ತು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಒಂದು ಅರ್ಥ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ಪ್ರಾರಂಭ ಮಾಡಬೇಕು ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ.